ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದಳಸಗೆರೆ ಗ್ರಾಮದಲ್ಲಿ ಪರಿಶಿಷ್ಟ ಜನಾಂಗಕ್ಕೆ ಸೇರಿದ ಶ್ರೀಮತಿ ಆಂಜನಮ್ಮ ಮತ್ತು ಶ್ರೀ ದೊಡ್ಡಬುಡ್ಡಪ್ಪನವರ ಎರಡನೇ ಮಗನಾದ ಚನ್ನಕೃಷ್ಣಪ್ಪ ಬಿ ಇವರು 1965ರಲ್ಲಿ ಕಡು ಬಡ ಕುಟುಂಬದಲ್ಲಿ ಜನಿಸಿದರು. ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದ ಇವರು BA ಪದವಿ ಮತ್ತು TCH ಶಿಕ್ಷಣವನ್ನು ಪಡೆದರು. ಬಿ ಚನ್ನಕೃಷ್ಣಪ್ಪ ತನ್ನ ಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ ಹಾಸ್ಟೆಲ್ನಲ್ಲಿದ್ದಾಗಲೇ ಶಿಕ್ಷಣದ ಜೊತೆಗೆ ಗೌತಮ ಬುದ್ಧ, ಬಸವಣ್ಣ, ಶಾಹು ಮಹಾರಾಜ್, ಅಂಬೇಡ್ಕರ್, ಪೆರಿಯರ್, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿ ಬಾಪುಲೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಬಸವಲಿಂಗಪ್ಪ, ಕುವೆಂಪು ಇನ್ನಿತರ ಮಹಾನ್ ವ್ಯಕ್ತಿಗಳಿಂದ ಪ್ರಭಾವಿತರಾಗಿದ್ದರು. ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ದಲಿತ ಸಂಘಟನೆಗಳು ಚಿಗುರೆಡೆದು ಎಮ್ಮರವಾಗುವ ಮುನ್ಸೂಚನೆ ಕೊಟ್ಟಿದ್ದವು. ಅವುಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಮುಂಚೂಣಿಯಲ್ಲಿತ್ತು. ಆ ಸಂಘಟನೆಯ ಸದಸ್ಯನಾಗಿ ಹೋರಾಟ ಜೀವನವನ್ನು ಆರಂಭಿಸಿದರು. ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲ ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಸಮಾಜದ ಆಗು ಹೋಗುಗಳನ್ನು ನೋಡಿ ನೊಂದವರಿಗೆ ದಾರಿದೀಪವಾಗಲು ಸರ್ಕಾರಿ ಕೆಲಸವನ್ನು ತ್ಯಜಿಸಿ ಸಂಪೂರ್ಣ ಹೋರಾಟದ ಅಂಗಳಕ್ಕೆ ಧುಮುಕಿದರು. ಇವರು ಕಟ್ಟ ಅಂಬೇಡ್ಕರ್ ವಾದಿಯಾಗಿದ್ದು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದರು. ಅನೇಕ ಹೋರಾಟ ಸಂಘಟನೆಗಳ ನಡುವೆ ಅಂಬೇಡ್ಕರ್ ಸ್ಥಾಪಿತ ಸಮತಾ ಸೈನಿಕ ದಳ ಸಂಘಟನೆಯಲ್ಲಿ ಅಪಾರ ಜನಪರ ಕೆಲಸಗಳನ್ನು ಮಾಡಿ ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾಗಿದ್ದರು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಅಧಿಕಾರ ವಿಕೇಂದ್ರೀಕರಣಗೊಳಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರು. ಯಾವುದೇ ಜಾತಿ ಧರ್ಮದವರೇ ಆಗಿದ್ದರೂ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಮೊದಲಿಗರಾಗಿರುತ್ತಿದ್ದರು. ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಅಂಬೇಡ್ಕರ್ ಸ್ಫೂರ್ತಿ ಸೌಧ ಕಟ್ಟಿಸುವುದರಲ್ಲಿ ಸುಮಾರು 10 ವರ್ಷಗಳಿಂದ ಸತತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದು 2025 ಏಪ್ರಿಲ್ 14ರಂದು ಅಂಬೇಡ್ಕರ್ ಸ್ಫೂರ್ತಿ ಸೌಧ ಶಂಕುಸ್ಥಾಪನೆಯಾಗಲು ಕಾರಣರಾಗಿದ್ದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವ ಎಲ್ಲಾ ಸೌಲಭ್ಯಗಳು ಆ ಅಂಬೇಡ್ಕರ್ ಸ್ಫೂರ್ತಿ ಸೌಧದಲ್ಲೇ ಸಾಮಾನ್ಯ ಜನರಿಗೂ ಸಿಗುವಂತಾಗಲಿ ಎಂಬುದು ಚನ್ನಕೃಷ್ಣಪ್ಪ ಅವರ ಉದ್ದೇಶ ಆಗಿತ್ತು. ಅಲ್ಲದೆ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಕಟ್ಟಿರುವ ಮನೆಗಳನ್ನು ಪೌರ ಕಾರ್ಮಿಕರಿಗೆ ಹಾಗೂ ಬೆಂಗಳೂರಿನಲ್ಲಿ ಸೂರಿಲ್ಲದ ಕಡು ಬಡ ಜನರಿಗೆ ಸುಮಾರು 2,000 ಮನೆಗಳನ್ನು ಹಂಚಿಕೆ ಮಾಡಿಸುವುದರಲ್ಲಿ ಇವರು ಮುಖ್ಯ ಪಾತ್ರ ವಹಿಸಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1923ರಲ್ಲಿ ಸ್ಥಾಪಿಸಿದ ಸಮತಾ ಸೈನಿಕ ದಳದ 100 ವರ್ಷ ತುಂಬಿದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಏರ್ಪಡಿಸಿ ಬಾಬಾ ಸಾಹೇಬರ ಚಿತಾಭಸ್ಮವನ್ನು ನಾಗಪುರ ಇಂದ ಮೈಸೂರಿಗೆ ತಂದು ಬಾಬಾ ಸಾಹೇಬರ ಮರಿಮೊಮ್ಮಗನಾದ ರಾಜರತ್ನ ಅಂಬೇಡ್ಕರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಮಹಾ ಉಪಾಸಕ ಬಿ ಚನ್ನಕೃಷ್ಣಪ್ಪರವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಸಶಕ್ತನಾಗಿಸಬೇಕೆಂಬ ಬೃಹತ್ ಆಸೆಯನ್ನು ಹೊಂದಿದ್ದಂತಹ ಶ್ರೇಷ್ಠ ವ್ಯಕ್ತಿಯಾಗಿದ್ದರು. ಹಾಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಧ್ಯೇಯ ವಾಕ್ಯವನ್ನು ಅಳವಡಿಸಿಕೊಂಡಿದ್ದರು. ಅದರಂತೆ ತಮ್ಮ ಜೀವನವನ್ನು ಸಮಾಜದ ಏಳಿಗೆಗೆ ಮುಡುಪಾಗಿಟ್ಟಿದ್ದರು. ಅನನ್ಯ ಚೇತನವಾಗಿದ್ದ ಬಿ ಚನ್ನಕೃಷ್ಣಪ್ಪ ಅವರ ಆದರ್ಶಗಳು ಜೀವಂತವಾಗಿರಲಿ ಎಂದು ಪ್ರಾರ್ಥಿಸೋಣ. ಜೈ ಭೀಮ್, ನಮೋ ಬುದ್ಧಾಯ.